ರಾತ್ರೋರಾತ್ರಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಬಂದಾಗ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಂತಹ ಲಕ್ಷ್ಮಣ ಸವದಿ ಅವರು ಕೂಡ ಬಿಜೆಪಿಗೆ ಬಂದೇ ಬಿಡ್ತಾರೆ. ಬಿಜೆಪಿ ಅವರನ್ನು ಆಪರೇಷನ್ ಮಾಡಿ ತನ್ನ ಪಕ್ಷಕ್ಕೆ ವಾಪಸ್ ಗರುವಾಪಸಿ ಮಾಡಿಕೊಳ್ಳುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು. ಆದರೆ ಶಾಸಕ ಲಕ್ಷ್ಮಣ ಸವದಿ ಆಪರೇಷನ್ ಖತಮ್ ಆಗಿದೆ. ನಾನು ಬಿಜೆಪಿಗೆ ಸೇರಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಲಕ್ಷ್ಮಣ ಸವದಿ ಸ್ಫೋಟಕ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಕ್ಷ್ಮಣ ಸವದಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬಿಜೆಪಿಯ ಸೇರ್ಪಡೆ ವದಂತಿಗೆ ತೆರೆ ಎಳೆದಿದ್ದಾರೆ. ಲಕ್ಷ್ಮಣ ಸವದಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಅವರಿಗೆ ಅವಶ್ಯಕತೆ ಇದೆ, ಅನಿವಾರ್ಯ ಇದೆ, ಅದರಿಂದ ಮಾಡ್ತಾರೆ. ತೀರ್ಮಾನ ಮಾಡೋ ನನ್ನ ತೀರ್ಮಾನ ಕಾಂಗ್ರೆಸ್ಸನ್ನು ಬಿಡಲ್ಲ. ಓಕೆ ಸರ್. ರಾಜ್ಯ ಬಿಜೆಪಿ ನಾಯಕರು ಕಾಲ್ ಮಾಡ್ತಾರೆ ಅಥವಾ ದೆಹಲಿ ಮಟ್ಟದಿಂದ ಕೂಡ ಕಾಲ್ ಮಾಡ್ತಾರೆ? ಮಾಡಲಿ, ಕಾಲ್ ಅವ್ರಿಗೆ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದನ್ನು ಮಾಡ್ತಾ ಇದ್ದಾರೆ. ತೀರ್ಮಾನ ಮಾಡೋ ನನ್ನ ತೀರ್ಮಾನ ಕಾಂಗ್ರೆಸ್ನಲ್ಲಿ ಗಟ್ಟಿಯಾಗಿರ್ತೀನಿ, ಮುಂದುವರಿತೀನಿ. ಪ್ರಶ್ನೆ, ಬಿಜೆಪಿಯ ಶಾಸಕರು ಒಂದು ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು ನಿಜನಾ? ಇದ್ದಾರೆ. ಓಕೆ, ಕಾಲ ಬರಲಿ, ಕಾಲ ಬಂದಾಗ ಅದಕ್ಕೆ ತೀರ್ಮಾನ ತಗೊಳ್ತಕ್ಕಂಥದ್ದು ಆಲೋಚನೆ ಮಾಡ್ತೀವಿ. ಲೋಕಸಭಾ ಚುನಾವಣೆ ಮುಂಚೆನೇ ನಂತರನ ನಮಗೆ ಯಾವಾಗ ಅವಶ್ಯ ಬರ್ತದೆ ಅವಾಗ ಅದರ ಬಗ್ಗೆ ತೀರ್ಮಾನಗಳನ್ನು ಆಗುತ್ತೆ. ಬಿಜೆಪಿಯ ಶಾಸಕರು ಒಂದು ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು ನಿಜನಾ? ಇದ್ದಾರೆ. ಓಕೆ, ಕಾಲ ಬರಲಿ, ಕಾಲ ಬಂದಾಗ ಅದಕ್ಕೆ ತೀರ್ಮಾನ ತಗೊಳ್ತಕ್ಕಂಥದ್ದು ಆಲೋಚನೆ ಮಾಡ್ತೀವಿ. ಲೋಕಸಭಾ ಚುನಾವಣೆ ಮುಂಚೆನೇ ನಂತರನ ನಮಗೆ ಯಾವಾಗ ಅವಶ್ಯ ಬರ್ತದೆ ಅವಾಗ ಅದರ ಬಗ್ಗೆ ತೀರ್ಮಾನಗಳನ್ನು ಆಗುತ್ತೆ. ಬಿಜೆಪಿಯ ಶಾಸಕರು ಒಂದು ಬಂದೇ ಬಿಟ್ಟರು ಲಕ್ಷ್ಮಣ ಸವದಿ ಅಂತ ಹೇಳಿ ಅಂದ್ಕೊಂಡಿದ್ರು ಬಿಜೆಪಿಯವರು. ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಲಕ್ಷ್ಮಣ ಸವದಿ ಅವರನ್ನು ಬಿಜೆಪಿಗೆ ಗರುವಾಪಸಿ ಮಾಡೋದಕ್ಕೆ ಈ ಹೊತ್ತಿನವರೆಗೂ ಕೂಡ ಆಗಿಲ್ಲ. ಲಕ್ಷ್ಮಣ ಸವದಿ ಅವರೇ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಮತ್ತೆ ಹೋಗಲ್ಲ ಅನ್ನೋದನ್ನು ಹೇಳಿದ್ದಾರೆ. ಎಲ್ಲ ವದಂತಿಗಳಿಗೂ ಕೂಡ ಲಕ್ಷ್ಮಣ ಸವದಿ ತೆರೆ ಎಳೆದಿದ್ದಾರೆ. ಯಾಕೆ, ಏನು, ಎತ್ತ ಅನ್ನೋದನ್ನು ನಾವು ನೋಡೋಣ ಬನ್ನಿ. ಬಿಜೆಪಿಗೆ ನನ್ನ ಅವಶ್ಯಕತೆ ಇದೆ, ಲಕ್ಷ್ಮಣ ಸವದಿಯವರ ಅವಶ್ಯಕತೆ ಬಿಜೆಪಿಗಿದೆ. ತೀರ್ಮಾನ ನಾನು ಮಾಡಬೇಕಲ್ವಾ? ಬಿಜೆಪಿ ಅವ್ರು ಮಾಡಿದ್ರೆ ಆಗುತ್ತಾ? ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಹೋಗಲ್ಲ ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಬಿಜೆಪಿಯವರು ಕರೀತಾರೆ, ನಾನು ಹೋಗಲ್ಲ. ಜಗದೀಶ್ ಶೆಟ್ಟರ್ಗೂ ನನಗೂ ಹೊಂದಿಕೆ ಮಾಡಿ ನೋಡಬೇಡಿ, ಹೋಲಿಕೆ ಮಾಡಬೇಡಿ. ನಾನು ಶೆಟ್ಟರ್ಗೂ ಮೊದಲೇ ಕಾಂಗ್ರೆಸ್ಗೆ ಬಂದಿದ್ದು, ಶೆಟ್ಟರ್ಗಿಂತ ಮೊದಲೇ ನಾನು ಕಾಂಗ್ರೆಸ್ಗೆ ಬಂದಿದ್ದು. ನಾನು ಕಾಂಗ್ರೆಸ್ ಬಿಡಲ್ಲ, ಕಾಂಗ್ರೆಸ್ನಲ್ಲೇ ಇರ್ತೇನೆ. ಬಿಜೆಪಿ ನಾಯಕರು ನನ್ನ ಸಂಪರ್ಕದಲ್ಲಿ ಇದ್ದಾರೆ ಅನ್ನತ್ತೇಳಿ ಹೇಳಿದ್ದಾರೆ. ಸಮಯ ಬಂದಾಗ ನಾನು ಕರೆತರುತ್ತೇನೆ, ರಿವರ್ಸ್ ಆಪರೇಷನ್ಗೆ ನಾನು ಕೂಡ ರೆಡಿ ಇದ್ದೀನಿ ಅಂತೇಳಿ ಹೇಳಿದ್ದಾರೆ. ಬಿಜೆಪಿಯವರು ಲಕ್ಷ್ಮಣ ಸವದಿ ಅವರನ್ನು ಮತ್ತೆ ಗರುವಾಪಸಿ ಮಾಡುವ ಪ್ರಯತ್ನದಲ್ಲಿದ್ದರೆ ಲಕ್ಷ್ಮಣ ಸವದಿ ಹೇಳ್ತಿದ್ದಾರೆ, ಬಿಜೆಪಿಯಲ್ಲಿ ನನ್ನ ಸ್ನೇಹಿತರನ್ನ ನಾನು ಕರ್ಕೊಂಡು ಬರ್ತೀನಿ, ರಿವರ್ಸ್ ಆಪರೇಷನ್ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ. ಈ ಮೂಲಕ ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಲಕ್ಷ್ಮಣ ಸವದಿ ಈ ಹೊತ್ತಿನವರೆಗೂ ಕೂಡ ಅವರು ಬಿಜೆಪಿಗೆ ಸೇರುವಂಥ ಮನಸ್ಥಿತಿಯಲ್ಲಿಲ್ಲ ಅಂತ ಹೇಳಿ. ಓವರ್ ಟು ಜಯಪ್ರಕಾಶ್ ಶೆಟ್ರೆ. ಈ ಕಡೆ ಕುರುಕ್ಷೇತ್ರ ಲೋಕ ಸಂಗ್ರಾಮದಲ್ಲಿ ರಾಜ್ಯ ಕಾಂಗ್ರೆಸ್ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್, ಜಾಹೀರಾತನ್ನು ಕೊಟ್ಟಿತ್ತು, ದೆಹಲಿ ಚಲೋ ಅಂತ ಹೇಳಿ. ಸಾಧಾರಣವಾಗಿ ಆಡಳಿತ ಪಕ್ಷಗಳು ತಮ್ಮ ಕಾರ್ಯಯೋಜನೆಗಳು ಅಥವಾ ಸರ್ಕಾರದ ಯೋಜನೆಗಳ ಬಗ್ಗೆ ಜಾಹೀರಾತು ಕೊಡ್ತವೆ. ಆದರೆ ದೆಹಲಿ ಚಲೋ ಜಾಹೀರಾತಿಗೆ ಯಾರ ದುಡ್ಡು, ದೆಹಲಿ ಚಲೋ ಜಾಹೀರಾತಿಗೆ ಸರ್ಕಾರ ಹಣ ಯಾಕೆ ಬಳಸಿದ್ರಿ ಅಂತೇಳಿ ಬಿ ಜೆ ಪಿ ಇದೀಗ ಕೆಂಡಾಮಂಡಲವಾಗಿದೆ. 20 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ದೆಹಲಿ ಚಲೋ. ಅದೇನು ಸರ್ಕಾರದ ಕಾರ್ಯಕ್ರಮನಾ? ನೀವು ನಿಮ್ಮ ಪಕ್ಷದ ಕಾರ್ಯಕ್ರಮ ಅದು. ನೀವು ಪಕ್ಷದ ದುಡ್ಡನ್ನು ಬಳಸ್ಕೋಬೇಕಾಗಿತ್ತು, ಸರ್ಕಾರಿ ಬೊಕ್ಕಸ ದುಡ್ಡನ್ನು ಯಾಕೆ ಬಳಸ್ಕೊಂಡ್ರಿ? ಬರ ಪರಿಹಾರ ಬಂದಾಗ ಬರ ಪರಿಹಾರಕ್ಕಾಗಿ ನೀವು ದುಡ್ಡಿಲ್ಲ ಅಂತ ಹೇಳ್ತೀರಿ, ಕೇಂದ್ರದಿಂದ ದುಡ್ಡು ಬರಬೇಕು ಅಂತ ಹೇಳ್ತೀರಿ. ಆದರೆ ಈಗೇನು ಮಾಡ್ತಾಯಿದ್ದೀರಿ? ಸರ್ಕಾರದ ದುಡ್ಡನ್ನು ನಿಮ್ಮ ಜಾಹೀರಾತುಗಳಿಗೆ, ನಿಮ್ಮ ಪಾರ್ಟಿ ಜಾಹೀರಾತುಗಳಿಗೆ ಬಳಸ್ಕೊಳ್ತಾ ಇದ್ದೀರಿ. ಇದರ ಬಗ್ಗೆ ದೂರು ಕೊಡ್ತೀವಿ ಅಂಥೇಳಿ ನೋಡಿ, ನನ್ನ ತೆರಿಗೆ ನನ್ನ ಹಕ್ಕು ಅಂಥೇಳಿ ಚಲೋ ದಿಲ್ಲಿ, ಕಾಂಗ್ರೆಸ್ ಚಲೋ ದಿಲ್ಲಿ ಕಾರ್ಯಕ್ರಮದಲ್ಲಿ ನೋಡಿ, ಇಲ್ಲಿ ಮಹಾತ್ಮ ಗಾಂಧಿ, ಅದಾದ ನಂತರ ಸಿದ್ದರಾಮಯ್ಯ, ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಕಾರ್ಟೂನ್ಗಳು ಕೊಟ್ಟಿದ್ದಾರೆ. ಅಂದರೆ ನಾವು ಹೋಗ್ತಾ ಇದ್ದೀವಿ ನಮ್ಮ ದುಡ್ಡನ್ನು ತಗೊಳ್ಳೋಕ್ಕೆ ಅಂಥೇಳಿ ಇರಬಹುದು. ಆದರೆ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ನಿಮ್ಮ ಪಕ್ಷದ ಕಾರ್ಯಕ್ರಮ. ಇದಕ್ಕೆ ಎಲ್ಲಿಂದ ದುಡ್ಡು ಹಾಕಿದ್ದೀರಿ? ಖಂಡಿತವಾಗ್ಲೂ ಇದು ಅಕ್ಷಮ್ಯ ಅಪರಾಧ ಆಗತ್ತೆ. ರಾಜ್ಯಪಾಲರಿಗೆ ದೂರು ಕೊಡ್ತೀವಿ ಅಂತೇಳಿ ಇದರ ಬಗ್ಗೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಈ ಪ್ರತಿಭಟನೆ ಯಾತ್ರೆಗೆ ಈ ಸರ್ಕಾರ ಜಾಹೀರಾತನ್ನು ನೀಡಿದೆ. ಆ ಜಾಹೀರಾತಿಗೆ ಕರ್ನಾಟಕ ಸರ್ಕಾರ ಅನ್ನುವಂತಹ ಎಂಬ್ಲಮನ್ನು ಬಳಸಿ ಸಾರ್ವಜನಿಕ ದುಡ್ಡನ್ನು ದುರುಪಯೋಗ ಮಾಡಿಕೊಂಡಿದೆ.
ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ಜಾಹೀರಾತಿಗಾಗಿ ಈ ಸರ್ಕಾರ 20 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ಜಾಹೀರಾತಿಗಾಗಿ ಈ ಸರ್ಕಾರ 20 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಬರ ಬಂದಿರುವಂತಹ ಈ ಸಂದರ್ಭದಲ್ಲಿ ರೈತರ ನೆರವಿಗೆ ಬಿಡಿಗಾಸನ್ನು ಬಿಡುಗಡೆ ಮಾಡಲಾರದ ಈ ಸರ್ಕಾರ ಜಾಹೀರಾತಿಗೋಸ್ಕರ 20 ಕೋಟಿ ರೂಪಾಯಿಗಳನ್ನು ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ. ಬರ ಬಂದಿರುವಂತಹ ಈ ಸಂದರ್ಭದಲ್ಲಿ ರೈತರ ನೆರವಿಗೆ ಬಿಡಿಗಾಸನ್ನು ಬಿಡುಗಡೆ ಮಾಡಲಾರದ ಈ ಸರ್ಕಾರ ಜಾಹೀರಾತಿಗೋಸ್ಕರ 20 ಕೋಟಿ ರೂಪಾಯಿಗಳನ್ನು ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ. ಬರ ಬಂದಿರುವಂತಹ ಈ ಸಂದರ್ಭದಲ್ಲಿ ರೈತರ ನೆರವಿಗೆ ಓಕೆ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ವ್ಯಾಲಿಡ್ ಪಾಯಿಂಟ್ ಇದು. ಬಿ ಜೆ ಪಿ ಎತ್ತಿರುವ ಪಾಯಿಂಟ್ ವೆರಿ ವ್ಯಾಲಿಡ್ ಪಾಯಿಂಟ್. ಯಾರ ಮನೆ ದುಡ್ಡಿಂದ ಖರ್ಚು ಮಾಡ್ತಾ ಇದ್ದಾರೆ 20 ಕೋಟಿ ರೂಪಾಯಿನ? ಇದವರ ಪಕ್ಷದ ಕೆಲಸ. ಈಗ ಗೃಹ ಜ್ಯೋತಿ ಅಥವಾ ಅನ್ನಭಾಗ್ಯ ಅಥವಾ ಗೃಹಲಕ್ಷ್ಮಿ ವಗೇರೆ ಫ್ರೀ ಕರೆಂಟ್ ಇದೆಲ್ಲ ಮಾಡ್ಬೋದು. ಯಾಕೆಂದರೆ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸೋದಕ್ಕೆ. ಇದು ಸರ್ಕಾರದ ಯೋಜನೆ ಅಲ್ಲ, ಇದು ಇವರ ಹೋರಾಟ. ಫಾರ್ ಎಕ್ಸಾಂಪಲ್, ಈಗ ಇವರು ನಮ್ಮ ನೀರು ನಮ್ಮ ಹಕ್ಕು ಅಂತ ಮಾಡಿದಾಗ ಅದು ಸರ್ಕಾರದ ಯೋಜನೆ ಆಗೋದಿಲ್ಲ, ಸರ್ಕಾರದಲ್ಲಿ ಇರಲೂ ಇಲ್ಲ. ಅವರು ಬಿ ಜೆ ಪಿ ಸ್ವಂತ ಕಾರ್ಯಕ್ರಮ ಯಾವುದಾದ್ರೂ ಮಾಡ್ತಾಯಿದ್ರು ಕೂಡ ಆಗಲ್ಲ, ಅದು ಸ್ವಂತ ಕಾರ್ಯಕ್ರಮ. ಇದು ವ್ಯಾಲಿಡ್ ಪಾಯಿಂಟ್. ಆದರೆ ಈ ದೆಹಲಿ ಚಲೋ ಕಾರ್ಯಕ್ರಮದ ಬೇಗೆಯ ನಡುವೆ ಇದು ಎಷ್ಟು ಪರಿಣಾಮಕಾರಿ ಆಗತ್ತೆ? ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ, ಏನಾಗಬಹುದು? ಬಿ ಜೆ ಪಿ ವಲಯದಲ್ಲಿ ಇದು ಒಂದು ಪ್ರತಿಭಟನೆ ಮಾಡಿದ್ವಿ ಮುಗಿದೋಯ್ತು, ಹಿಂಗಾಗತ್ತಾ? ಇಲ್ಲ ಇದಕ್ಕೇನಾದರೂ ಒಂದು ಮಾಡೇ ಮಾಡ್ತೀವಿ, ಒಂದು ತಾರ್ಕಿಕ ಅಂತ್ಯ ಕಾಣಿಸ್ತೀವಿ ಅನ್ನೋಂಥ ವಿಶ್ವಾಸ ಬಿ ಜೆ ಪಿ ಪಾಳಯದಲ್ಲಿದೆಯಾ? ಜಯಪ್ರಕಾಶ್, ಜಾಹೀರಾತುಗಳಿಗೆ ಕೊಟ್ಟಂತಹ ಹಣ ದುರ್ಬಳಕೆ ಆಗಿದೆ ಅನ್ನುವಂಥ ಆರೋಪವನ್ನು ಈಗಾಗಲೇ BJP ಮಾಡ್ತಾ ಇದೆ. ಇಲ್ಲಿ ಸರ್ಕಾರ ಈ ಸ್ಪಷ್ಟನೆಯನ್ನು ಕೊಟ್ಟಿತ್ತು. ಇದು ರಾಜ್ಯ ಸರ್ಕಾರದಿಂದ ಮಾಡ್ತಕ್ಕಂತಹ ಪ್ರತಿಭಟನೆ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿತ್ತು. ಮತ್ತು ಅಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹೋಗ್ತಾ ಇರುವಂಥದ್ದು ಕಾಂಗ್ರೆಸ್ನ MLAಗಳು ಮತ್ತು MLCಗಳು. ಅಲ್ಲಿಗೆ ಅದು ಸರ್ಕಾರದ ಪ್ರತಿಭಟನೆ ಆಗುತ್ತೆ ಹೊರತು ಕಾಂಗ್ರೆಸ್ದ ಪ್ರತಿಭಟನೆ ಆಗಲ್ಲ. ಆದರೂ ಕೂಡ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಲಾಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡಿ ಈಗ BJP ದೂರನ್ನು ಕೊಟ್ಟಿದೆ. ಇದು ಮುಂದಿನ ದಿನಗಳಲ್ಲಿ ಇದು ವಾಗ್ದಾಳಿಗಳಿಗೆ ಮತ್ತು ವಾಕ್ಸಮರಕ್ಕೆ ಕೂಡ ಕಾರಣ ಆಗಬಹುದು. ಆದರೆ ಸದ್ಯದ ಮಟ್ಟಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಾ ಇದೆ. ನಮಗೆ ಅನುದಾನ ಬಂದಿಲ್ಲ ಅನ್ನುವಂಥದ್ದು ಮತ್ತು ರಾಜ್ಯದ ಗಮನವನ್ನು ಪ್ರಮುಖವಾಗಿ ಸೆಳೆಯಬೇಕಾಗಿದೆ. ಯಾಕಂದರೆ ಬರ ಇದೆ ರಾಜ್ಯದಲ್ಲಿ. ಆ ಬರ ಇದ್ದಂಥ ಸಂದರ್ಭದಲ್ಲಿ ಪರಿಹಾರವನ್ನು ಕೂಡ ಇಲ್ಲಿವರೆಗೂ ಕೊಡೋಕ್ಕಾಗಿಲ್ಲ. ನಮಗೆ ಪರಿಹಾರ ಯಾಕೆ ಕೊಡೋಕ್ಕಾಗ್ತಿಲ್ಲ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರದ ಕಡೆ ರಾಜ್ಯ ಸರ್ಕಾರ ಬೊಟ್ಟು ಮಾಡ್ತಾ ಇದೆ. ನಮಗೆ ಕೇಂದ್ರದಿಂದ ಅನುದಾನ ಬರ್ತಿಲ್ಲ ಅನ್ನುವಂಥದ್ದು ಅದು ಜನರಿಗೂ ಕೂಡ ಕನ್ವೆ ಆಗಬೇಕಾಗಿದೆ. ಮತ್ತು ರಾಜ್ಯ ಸರ್ಕಾರ ಈ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದೆ, ಕೇಂದ್ರದ ಗಮನ ಸೆಳೀತಾ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಜನರಿಗೆ ತಿಳಿಸಬೇಕಾಗಿದೆ. ಈ ಮೂಲಕ ರಾಜ್ಯ ಸರ್ಕಾರದ ಹೆಗಲ ಮೇಲೆ ಇರ್ತಕ್ಕಂತಹ ಜನರ ಸಮಸ್ಯೆಯನ್ನು ಅದನ್ನು ಕೇಂದ್ರ ಸರ್ಕಾರದ ಕಡೆ ತಳ್ಳುವ ಪ್ರಯತ್ನವನ್ನು ಈಗಾಗಲೇ BJP ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಅದರ ಜಾಹೀರಾತದ ಅಬ್ಬರವನ್ನು ನೋಡಬಹುದು ಇವತ್ತಿನ ಎಲ್ಲ ದಿನಪತ್ರಿಕೆಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ BJP ಮಾಡ್ತಕ್ಕಂಥ ಆರೋಪ ಇರಬಹುದು, 20 ಕೋಟಿಯಷ್ಟು ಹಣ ಖರ್ಚು ಮಾಡಲಾಗಿದೆ, ಇದು ಸರ್ಕಾರದ ಹಣ, ಬರ ಪರಿಸ್ಥಿತಿ ಸಂದರ್ಭದಲ್ಲಿ ಈ ತರಹ ಮಾಡಲಾಗ್ತದೆ ಅನ್ನುವಂಥದ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ಬರ ಪರಿಹಾರವನ್ನು ವಿಚಾರವಾಗಿ ಈಗಾಗಲೇ ಹಣ ಬಿಡುಗಡೆ ಮಾಡಬೇಕಾಗಿತ್ತು, ಬಿಡುಗಡೆ ಮಾಡೋಕ್ಕಾಗಿಲ್ಲ. ಅದು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ಕಡೆಯಿಂದ ಯಾವ ರೀತಿಯಾದಂತಹ ಉತ್ತರ ಬರುತ್ತೆ, ಈ ಒಂದು BJP ಆರೋಪಗಳಿಗೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಮತ್ತು ಪ್ರಮುಖವಾಗಿ ಈ ಹಿಂದೆ ಕೂಡ BJP ಕೂಡ ಇಂತಹ ಎಡವಟ್ಟುಗಳನ್ನು ಮಾಡಿಕೊಂಡಿದೆ. ಹಿಂದೆ ಅವರು ಕೂಡ ಪ್ರತಿಭಟನೆಗಳಿಗಾಗಲಿ ಮತ್ತು ಸರ್ಕಾರದ ಒಂದಷ್ಟು ಪ್ರಾಯೋಜಿತ ಕಾರ್ಯಕ್ರಮಗಳಿಗೆ ಈ ಥರ ಆ್ಯಡ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಸದ್ಯದ ಆರೋಪಗಳು ಬರ್ತಾ ಇದ್ದಾವೆ. ಅದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಬೇಕಾಗುತ್ತೆ. ಆ ಕಾಂಗ್ರೆಸ್ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಇನ್ಪುಟ್ಸ್ಗಾಗಿ.